ಬ್ಯಾಟ್ರಿ ಬಂದು 4.4 ಕಿಲೋವ್ಯಾಟ್ ಬ್ಯಾಟ್ರಿ, 7 ಕಿಲೋವ್ಯಾಟ್ ಮೋಟರ್ ಕೊಟ್ಟಿದ್ದೀನಿ. ಆಮೇಲೆ ಬ್ರೇಕ್ ಸಿಸ್ಟಮ್ ಬಂದು ಯೂನಿಫೈಡ್ ಬ್ರೇಕ್ ಅಸಿಸ್ಟೆಂಟ್ ಅಂತ, ಅಂದರೆ ABS ಇಲ್ಲ ಇದರಲ್ಲಿ. ಇದು ಹೆಂಗೆ ಅಂದರೆ ಫ್ರಂಟ್ ಬ್ರೇಕು ನೀವು ಹಿಡಿದ್ರೆ ದ್ಯಾಟ್ ವಿಲ್ ಅಪ್ಲೈ ಬೋತ್ ವೀಲ್, ಎರಡೂ ವೀಲ್ಗೂ ಅಪ್ಲೈ ಆಗುತ್ತೆ ಅದು. ಸೊ ಆ ಥರ ಕೊಟ್ಟಿದ್ದಾರೆ. ಫ್ರಂಟ್ ಲುಕ್ ಬಂದರೆ ಈ ಥರ ಇದೆ. ಫ್ರಂಟ್ ಲುಕ್ಕಲ್ಲಿ ತೋರಿಸ್ತಾ ಇದ್ದಾರೆ, ಈ ಥರ ಇದೆ ಫ್ರಂಟ್ ಲುಕ್ಕಲ್ಲಿ. ಟೈರು ಮ್ಯಾಗ್ ವೀಲ್ ಕೊಟ್ಟಿದ್ದಾನೆ. ಓವರಾಲ್ ನನಗೆ 10,000 ಕಿಲೋಮೀಟರ್ ಓಡಿಸಿರೋದು ಹೆಂಗೆ ಅಂತ ನೀವು ಕೇಳೋದೇ ಆದರೆ, ಓಕೆ ಫೈನ್, ನೋ ಪ್ರಾಬ್ಲಮ್, ನಾಟ್ ಎನ್ ಇಶ್ಯೂ, ಗುಡ್ ಬೈಕ್. ಓನ್ಲಿ ಥಿಂಗ್ ನನಗೆ ಬ್ಯಾಟ್ರಿದು ಒಂದು ಸಾರಿ ಬ್ಯಾಟ್ರಿ ತೆಗಿಬೇಕಂದ್ರೆ ಇಲ್ಲಿಂದ ಇದು ಮಾಡಬೇಕು, ಫುಲ್ ಮಾಡಿದ್ರೆ ಇಲ್ಲಿ ತೆಗಿಬೇಕು. ಸೊ ಈ ಥರ ಇದೆ. ಈ ಫ್ಯಾನು ಒಂದು ಸಾರಿ ರನ್ ಆಗಿಲ್ಲ, ಸೊ ನಾನು ತೋರಿಸೋದಕ್ಕೆ ರೀಪ್ಲೇಸ್ ಮಾಡಿಕೊಟ್ರು. ಅದೊಂದೇ ಮೇಜರ್ ಇಶ್ಯೂ ನನಗೆ ಬಂದಿದ್ದು, ಯಾವುದೂ ಇಲ್ಲ. ಸೀಟು ಬಿಟ್ಟು ಕೂಡ ಚೆನ್ನಾಗಿದೆ, ನಿಮಗೆ ಕಂಫರ್ಟ್ ಇದೆ. ಲಾಂಗ್ ರೋಡ್ಗೆ ಹೋಗ್ಬೋದು, ಬಟ್ ಲಾಂಗ್ ರೂಟ್ಗೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ಇದು ಕೊಡೋದು 120 ಕಿಲೋಮೀಟ್ರ್ ಅಷ್ಟೇ. 120 ಕಿಲೋಮೀಟ್ರ್ ಕೊಡುತ್ತೆ ಎಲ್ಲ. ಅಂದರೆ ಮೋಸ್ಟ್ ಆಫ್ ದ ಟೈಮ್ ಸಿಟಿ ಮೋಡಲ್ಲಿ ಓಡಿಸಿದ್ರೆ 120 ಕೊಡುತ್ತೆ, ಯಾವಾಗ ಕಾಲು ಓಡಿಸಿದ್ರೆ 70 ಕೊಡುತ್ತೆ. ಇದರಲ್ಲಿ ಮೂರು ಮೋಡ್ಸ್ ಇದೆ. ಇದರಲ್ಲಿ ಒಂದು ಎಕೋ ಮೂಡು, ಒಂದು ಸಿಟಿ ಮೂಡು, ಒಂದು ಇದು ಎಂಥದ್ದು ಹ್ಯಾವಾಕ್ ಮೂಡು. ಇವಾಗ ನೋಡಿ ತೋರಿಸ್ತೀನಿ. ಇನ್ನು ಬಂದು ಗಾಡಿ ಆಫಲ್ಲಿದೆ, ಆನ್ ಮಾಡಿದೆ. ಎಕೋ ಮೋಡು, ಸಿಟಿ ಮೋಡು, ಹ್ಯಾವಾಕ್ ಮೋಡು, ಮೂರು ಮೂಡಿದೆ. ಸೊ ನೀವು ಯಾವಾಗಿಂದ ಎಕೋಯಿಂದ ಸಿಟಿಯಿಂದ ಯಾವಾಗಿಂದ ಮತ್ತೆ ನೀವು ಇದಕ್ಕೆ ಬರಬೇಕು ಅಂತಂದರೆ, ಎಕೋ ಮೂಡಿಗೆ ಬರಬೇಕಂದ್ರೆ ಮತ್ತೆ ಸಿಟಿ ಮತ್ತು ಎಕೋ ಹಿಂಗೆ ಬರಬೇಕು. ಆ ಥರ ಇದೆ ಇದು. ಅದು ಬೆಸ್ಟೇನೆ. ಯಾಕೆಂದರೆ ಒಂದೇ ಸರಿ ಡೌನಿಗೆ ಬಂದುಬಿಟ್ರೆ ಎಕೋ ಮೂಡಿಗೆ ಬಂದರೆ ಸ್ಪೀಡ್ ಕಮ್ಮಿ ಆಗುತ್ತೆ, ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಸೊ ಹಂಗಾಗಿ ಐಡಿಯಾ ಮಾಡಿ ಕೊಟ್ಟಿದ್ದಾರೆ. ಎವ್ರಿಥಿಂಗ್